ಹೊನ್ನೆಬೈಲಿನಲ್ಲಿ 20 ಮನೆಗಳು ಮುಳುಗಡೆಯಾಗಿದೆ. 50ಕ್ಕೂ ಹೆಚ್ಚು ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಈಗ ಶಿಫ್ಟ್ ಆಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ. ಭಾರಿ ಮಳೆಯಿಂದಾಗಿ ಸಮಸ್ಯೆಗಳು ಅಲ್ಲಲ್ಲಿ ಉಂಟಾಗ್ತಾ ಇದೆ. ನೋಡ್ತಾ ಇದ್ದೀರಾ, ಬಿಳೆಹೊಂಗೆ ಮತ್ತು ಮಂಜುಗುಣಿ ಸೇರಿ 5 ಗ್ರಾಮಗಳು ಮುಳುಗಡೆಯಾಗಿರೋದು. ಹಲವು ಮನೆಗಳೀಗ ಜಲಾವೃತವಾಗಿದೆ. ಅದರಲ್ಲಿರುವಂಥವ್ರನ್ನೆಲ್ಲ ಈಗ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಬ್ಬರ ಮಳೆ ಆಗ್ತಾ ಇದೆ, ಅಬ್ಬರಿಸಿ ಬೊಬ್ಬಿರಿದು ಮಳೆ ಆಗ್ತಾ ಇದೆ. 5 ಗ್ರಾಮಗಳ ಜಲಾವೃತ ಆಗ್ತಾ ಇದೆ ಅಂತ ಜಸ್ಟ್ ಹೇಗೆ ಮಳೆ ಆಗಿರಬೇಕು. ಸೊ ಬಿಳೆಹೊಂಗಿ ಮತ್ತು ಮಂಜುಗುಣಿ ಸೇರಿ 5 ಗ್ರಾಮಗಳು ಅಂತಿದ್ದಾರೆ. ಅಲ್ಲಿರುವಂಥ ಜನರನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಏಕಾಏಕಿಯಾಗಿ ನೀರು ಬಂದಿರುತ್ತೆ ಅಥವಾ ಏನಾಗುತ್ತೆ ಬಿಡು ನೋಡೋಣ ಅಂತ ಹೇಳಿ ಕೂತಿರ್ತಾರೆ. ಅದರ ಪರಿಣಾಮವಾಗಿ ಈ ಪರಿಸ್ಥಿತಿ ಇದೆ. ಈಗ 50ಕ್ಕೂ ಹೆಚ್ಚು ಕುಟುಂಬಗಳನ್ನು ಈಗ ಅಲ್ಲಿಂದ ಸ್ಥಳಾಂತರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲೆಲ್ಲಾದರೂ ಸ್ಥಳೀಯವಾಗಿ ಒಂದಿಷ್ಟು ವ್ಯವಸ್ಥೆಯನ್ನು ಜಿಲ್ಲಾಧಿಕಾರಿಗಳು ಮಾಡಿರ್ತಾರೆ, ಅಲ್ಲಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಇದು ನನ್ನ ಕ್ಯಾಮ್ರಾ ಎಲ್ಲ ಕಟ್ಟೋರತ್ತಾರೆ. ಮೊಬೈಲ್ ಇಲ್ಲ ಶೂಟ್ ಮಾಡಿದರೆ ಫುಲ್ ಇದಾಗುತ್ತೆ. ಅವರು ಎಂತದ್ರಿ ಅದರಲ್ಲೇ ದಡಕ್ಕೆ ಬರ್ತದಲ್ರಿ ಅಣ್ಣ. ನನ್ನ ಸಹೋದ್ಯೋಗಿ ಈಗ ನವೀನ್ ಸಾಗರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ನೀವಲ್ಲಿ ಹೇಳ್ತಾ ಇದ್ರಿ ಆ ನೀರಲ್ಲೇ ದಾಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹಳ ಕಷ್ಟ. ಹೇಗಿದೆ ಈಗ ಸದ್ಯಕ್ಕೆ? ಯಾರಿಗೂ ಗೊತ್ತೂ ಆಗಲಿಲ್ವಾ ಅಥವಾ ಜಾಸ್ತಿ ಆಗಲ್ಲ ಬಿಡು ಅಂತ ಹೇಳಿ ಮನೆಯಲ್ಲಿ ಇದ್ದಾಗ ಈ ಪರಿಸ್ಥಿತಿ ನಿರ್ಮಾಣ ಆಗಿದ್ದ? ಖಂಡಿತವಾಗಿ ಉತ್ತರ ಕನ್ನಡ ಜಿಲ್ಲೆಯ ಸ್ಥಿತಿ ಕಳೆದ 4 ವರ್ಷದಿಂದ ಇದೇ ಪರಿಸ್ಥಿತಿ ಆಗಿರುವಂತದ್ದು. ಆದ್ರೆ ಕಳೆದ 2 ದಿನದಿಂದ ಹೆಚ್ಚಿನ ಮಳೆ ಬರ್ತದೆ. ಅದರಲ್ಲಿ ಹುಬ್ಳಿ, ಧಾರವಾಡ ಮತ್ತೆ ಯಲ್ಲಾಪುರ ಭಾಗ ಮತ್ತೆ ಮಲೆನಾಡು ಭಾಗಗಳಲ್ಲಿ ಹೆಚ್ಚಿನ ಮಳೆ ಆದ್ರಿಂದಾಗಿ ಗಂಗಾವಳಿಯ ನದಿಯ ನೀರು ಏನಿದೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಹರಿತಾ ಇದೆ. ಈ ಕಾರಣದಿಂದಾಗಿ ಅಂಕೋಲಾ ಭಾಗದಲ್ಲಿ ಏನು ಗಂಗಾವಳಿ ನದಿ ಸಮುದ್ರಕ್ಕೆ ಸೇರುತ್ತೆ, ಈ ಭಾಗದಲ್ಲಿರುವಂತಹ ಜನವಸತಿ ಪ್ರದೇಶಕ್ಕೆ ಈಗ ನೀರು ನುಗ್ಗಿರುವಂತದ್ದು. ಯಾವ ರೀತಿ ಸ್ಥಿತಿ ಇದೆ ಅಂದ್ರೆ ಈ ಭಾಗದಲ್ಲಿರುವ 5 ಗ್ರಾಮಗಳೇನಿದಾವೆ ಅವೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ರಸ್ತೆಗಳು ಸಂಪೂರ್ಣವಾಗಿ ಬಂದಾಗಿದ್ದಾವೆ. ನವೀನ್, 4 ವರ್ಷದಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದ್ರಿ. ಯಾವ್ದಾದ್ರು ನದಿಗಳೇನಾದ್ರೂ ಡೈವರ್ಟ್ ಆಗಿದೆಯಾ ಅಥವಾ ಅದಕ್ಕೆ ಏನಾದರೂ ಸಂಬಂಧಪಟ್ಟಂತೆ ಏನಾದರೂ ಕಟ್ಟಡಗಳೇನಾದರೂ ಕಟ್ಟಿದಾರಾ ಅಥವಾ ಕಾಮಗಾರಿ ಏನಾದರೂ ಮಾಡಿದಾರಾ? ಅದರ ಪರಿಣಾಮ ಹಿಂಗೇನಾದರೂ ಆಗ್ತಾ ಇದೆಯಾ? ಮೊದಲನೇದಾಗಿ ನದಿ ಭಾಗದಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಒತ್ತುವರಿ ಆಗಿರುವಂತದ್ದು, ಜೊತೆಗೆ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಏನಿದೆ ಆ ಕಾಮಗಾರಿಯನ್ನ ಇನ್ನೂ ಕೂಡ ಕಂಪ್ಲೀಟ್ ಮಾಡಿಲ್ಲ. ಬಹಳಷ್ಟು ಕಡೆ ಮಣ್ಣನ್ನ ತೆಗೆದು ಹಾಗೆ ಬಿಡಲಾಗಿದೆ. ಅವೆಲ್ಲವೂ ಕೂಡ ಆ ನೀರು ಗ್ರಾಮಗಳಿರುವ ಪ್ರದೇಶಗಳಿಗೆ ನುಗ್ತಾ ಇದೆ. ಇದರಿಂದಾಗಿ ತಕ್ಷಣದಲ್ಲಿ ಈಗ ಜಲಾವೃತವಾಗಿರುವಂತದನ್ನ ಕಾಣಬಹುದಾಗಿದೆ. ಮೊದಲನೇದಾಗಿ ಹೆದ್ದಾರಿಯ ರಸ್ತೆ ಕಾಮಗಾರಿಯೇ ಇದಕ್ಕೆಲ್ಲ ಮೂಲ ಕಾರಣ. ಯಾಕಂತಂದ್ರೆ ಹೆದ್ದಾರಿ ಕಾಮಗಾರಿಯನ್ನ ಮಾಡ್ಬೇಕಿದ್ರೆ ನೀರಿನ ಹರಿವನ್ನೇನಿದೆ ಅಲ್ಲಿ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿದ್ರೆ ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಿರಲ್ಲ. ಯಾಕಂತಂದ್ರೆ ನದಿ ತೀರ ಪ್ರದೇಶಗಳಲ್ಲಿ ಬಹುತೇಕ ಜಲಾವೃತವಾಗ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದ್ರೆ. ಆದ್ರೆ ಇನ್ನೂ ಕೂಡ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೇಕಾಗಿದೆ. ಯಾಕಂತಂದ್ರೆ ಮಳೆ ಇನ್ನು ಕರಾವಳಿ ಭಾಗದಲ್ಲಿ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಬರ್ತಾ ಇದೆ, ಆದ್ರೆ ಕರಾವಳಿ ಭಾಗದಲ್ಲಿ ಇನ್ನೂ ಮಳೆ ಆಗುವಂತ ಸಾಧ್ಯತೆ ಇದಾವೆ. ಆದ್ರೆ ಇಷ್ಟು ಮಳೆಯ ಪ್ರಮಾಣ ಇನ್ನೂ ಕಮ್ಮಿ ಇರುವಾಗಲೇ ಈ ರೀತಿಯ ಒಂದು ಅನಾಹುತ ಸೃಷ್ಟಿಯಾಗಿರುವಂತದ್ದು. ಈಗಾಗಲೇ 50ಕ್ಕೂ ಹೆಚ್ಚು ಜನರನ್ನ ಈಗ ಕಾಳಜಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ಅಂಕೋಲಾದಲ್ಲಿ ಒಟ್ಟು 5 ಶಾಲೆಗಳಲ್ಲಿ ಈಗಾಗಲೇ ಕಾಳಜಿ ಕೇಂದ್ರಗಳನ್ನ ತೆರಲಾಗಿದೆ. ಇನ್ನು ಮನೆಗಳು ಕೂಡ ಜಲಾವೃತ ಆಗ್ತಾನೆ ಇದಾವೆ. ಯಾಕಂತಂದ್ರೆ ಗಂಗಾವಳಿಯ ನದಿ ತೀರ ಪ್ರದೇಶದಲ್ಲಿ ಬಹುತೇಕ ಮನೆ ಗ್ರಾಮಗಳೇನಿದಾವೆ ಎಲ್ಲವೂ ಕೂಡ ಈಗ ಜಲಾವೃತವಾಗುವಂತಹ ಸಾಧ್ಯತೆಗಳಿದಾವೆ. ಈಗಾಗಲೇ 20 ಮನೆಗಳು ಈಗ ಜಲಾವೃತವಾಗಿದ್ದಾವೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಗ್ರಾಮಗಳ ಭಾಗದ ಹತ್ರ ಬರ್ತಾ ಇದ್ದಾವೆ. ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿರೋದ್ರಿಂದ ಇನ್ನೂ ಹೆಚ್ಚಿನ ಮನೆಗಳು ಜಲಾವೃತವಾಗ್ತವೆ. ಅದ್ರ ಜೊತೆಗೆ ಗುಡ್ಡ ಕುಸಿತ ಆಗುವಂತಹ ಸಾಧ್ಯತೆ ಇದೆ ಅರುಣ್. ಯಾಕೆಂತಂದ್ರೆ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಮಾಡುವಾಗ ಗುಡ್ಡಗಳನ್ನ ಅಗೆದು ಸಮರ್ಪಕವಾಗಿ ನಿರ್ವಹಣೆ ಮಾಡದೆ ಬಿಟ್ಟಿರೋದ್ರಿಂದ ಈ ಭಾಗಗಳಲ್ಲೂ ಕೂಡ ಗುಡ್ಡ ಕುಸಿತ ಆಗುವ ಆತಂಕಗಳು ಇರುವಂತದ್ದು. ಅರುಣ್. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.